ఓం భువః గణపతిమావాహయామి ఓం శుభః గణపతిమావాహయామి ఓం భూర్భువః
ಏನು 2025-26ನೇ ಸಾಲಿನ ಅಧ್ಯಕ್ಷರಾಗಿ ಇವತ್ತು ಡಾಕ್ಟರ್ ಕಲಾವತಿಯವರು, ನನ್ನ ಸಹೋದರಿ ಆದಂಥ ಕಲಾವತಿಯವರು ಪದಗ್ರಹಣ ಮಾಡ್ತಾಯಿದ್ದಾರೆ. ಅವರಿಗೆ ಎಲ್ಲ ಪಂಚಾಯತಿ ಪರವಾಗಿ ಹಾಗೂ ಗ್ರಾಮಸ್ಥರ ಪರವಾಗಿ ಶುಭಾಶಯನ ಕೋರ್ತೇನೆ. ನಮ್ಮ ಹೈಕಮಾಂಡ್ ಇರ್ತಕ್ಕಂಥ ಶ್ರೀಯುತ ಶುಂಭಯ್ಯ ಸದಾಮ್ರವರು ಮತ್ತು ಮಾಜಿ ಅಧ್ಯಕ್ಷರಾಗಿರ್ತಕ್ಕಂಥ ಹಾಲಿ ಸದಸ್ಯರಾಗಿರ್ತಕ್ಕಂಥ ಶ್ರೀನಿವಾಸ್ ಅವರು ಮತ್ತು ಮಾಜಿ ಅಧ್ಯಕ್ಷರಾಗಿರ್ತಕ್ಕಂಥ ಬುಡುಗಪ್ಪ ಅವರು, ಹಾಲಿ ಸದಸ್ಯರಾಗಿರ್ತಕ್ಕಂಥ ಬುಡುಗಪ್ಪ ಅವರು ಮತ್ತು ನಮ್ಮ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಶಿವಣ್ಣವ್ರ ಹತ್ರ ಮತ್ತು ಎಮ್ ಎಲ್ ಸಿ ಮನೋಹರ್ ಸರ್ ಹತ್ರ ಮತ್ತು ನವೀನ್ ಅವರು ಎಲ್ಲರೂ ಸೇರಿ ಕೂತು 1-2 ತಿಂಗಳು ಅವಧಿಯನ್ನು ಇವರು ಕೊಟ್ಟು ಅಧ್ಯಕ್ಷರ ಸ್ಥಾನವನ್ನು ಕೊಟ್ಟಿದ್ದಾರೆ. ಮತ್ತು ಇವರು ಆದ ನಂತರ ಮತ್ತೆ ಇನ್ನೂ ಇಬ್ಬರಿಗೆ ಅವಕಾಶ ಮಾಡಿಕೊಡ್ಬೇಕು ಅಂತ ತಮ್ಮಲ್ಲಿ ಈ ಸಂದರ್ಭದಲ್ಲಿ ಅವ್ರ ಹತ್ರ ಕೇಳ್ಕೊಳ್ತೇನೆ. ಮತ್ತು ನನಗೂ ಅದೇ ರೀತಿ ಉಪಾಧ್ಯಕ್ಷರು ಸಹ ಈ ಸಂದರ್ಭದಲ್ಲಿ ಮಾಡಿದ್ದಾರೆ. ನನಗೂ ಆ ಥರ ಏನಾದರೂ ಬೇಡಿಕೆ ಬಂದಾಗ ನಾನು ಮಾಡಿಕೊಡೋದಕ್ಕೂ ನಾನು ಸಿದ್ಧವಾಗಿದ್ದೇನೆ. ಮತ್ತು ಮತ್ತೊಮ್ಮೆ ಅವರಿಗೆ ಶುಭಾಶಯಗಳನ್ನ ಕೊಡ್ತೇನೆ ಅಧ್ಯಕ್ಷರಿಗೆ. ಈ ಪಂಚಾಯತಿಯಲ್ಲಿ ನೂತನವಾಗಿ ಆಯ್ಕೆಯಾದ ಶ್ರೀಮತಿ ಕಲಾವತಿಯವರು ಈ ದಿನ ಕಚೇರಿ ಪೂಜೆಯನ್ನು ಹಮ್ಮಿಕೊಂಡಿದ್ದಾರೆ. ಅವರಿಗೆ ದೇವರು ಒಳ್ಳೇದು ಮಾಡಲಿ ಅಂತ ಬಯಸ್ತಾ, ಅದೇ ರೀತಿ ಸರ್ಜಾಪುರನ ಇನ್ನೂ ಒಳ್ಳೆ ಡೆವಲಪ್ಮೆಂಟ್ ಮಾಡಲಿ ಅಂತ ಹಾರೈಸ್ತೀನಿ. ಇವತ್ತು 2/6/2025 25-26ನೇ ಸಾಲಿನ ಸರ್ಜಾಪುರ ಗ್ರಾಮ ಪಂಚಾಯತಿಯ ಅಧ್ಯಕ್ಷತೆಯ ಪೂಜೆಯನ್ನು ಪದಗ್ರಹಣ ಮಾಡಿದ್ದೀನಿ. ಇದಕ್ಕೆ ಕಾರಣಕರ್ತರಾದಂಥ CR ಮನೋಹರ್ ಸರ್ ಅವರು, ಮಾಜಿ ಪಂಚಾಯತಿ ಅಧ್ಯಕ್ಷರಾದ ಸಂಭಯ್ಯ ಸರ್ ಅವರು, ನಮ್ಮ ಮಾಜಿ ಅಧ್ಯಕ್ಷರುಗಳು, ಹಾಲಿ ಸದಸ್ಯರುಗಳಾಗಿರುವಂತಹ SM ಶ್ರೀನಿವಾಸ್, ಶ್ರೀನಿವಾಸ್ ಸರ್, ವೆಂಕಟೇಶ್ ಸರ್, ಸುನೀತಾ ಮೇಡಮ್, ಮಮತಾ ಮೇಡಮ್, ಉಪಾಧ್ಯಕ್ಷಗಳಾದಂಥ ಸುನೀತಾ ಮೇಡಮ್ಮು ಮತ್ತು ಸತೀಶ್ ಸರ್, ಎಲ್ಲ ಸರ್ವ ಸದಸ್ಯರು, ನವೀನ್ ಸರು ಮತ್ತು ಎಲ್ಲ ಪಕ್ಷದ ಮುಖಂಡರುಗಳು, ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದಂಥ ಪ್ರತಿಯೊಬ್ಬರೂ ಸೇರಿ ಇವತ್ತು ನನಗೆ ಈ ಸ್ಥಾನವನ್ನು ಎಲ್ಲರೂ ಸೇರಿ ಕೊಡಿಸಿದ್ದಾರೆ. ಅವ್ರಿಗೆ ನಾನು ಮನಪೂರ್ವಕವಾಗಿ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ. ಮೊದಲನೇದಾಗಿ ಇವತ್ತು ಅವರೇ ಎಲ್ಲರೂ ಸೇರಿ ಇವತ್ತು ನನಗೆ ಪೂಜೆಗೆ ಬಂದು ಎಲ್ಲರೂ ಕೂಡ ಸಹಕರಿಸಿ ಯಶಸ್ವಿಗೊಳಿಸಿದ್ದಾರೆ. ಅವರೆಲ್ಲರೂ ಕೂಡ ತುಂಬ ಹೃದಯದ ಧನ್ಯವಾದಗಳು. ಗ್ರಾಮ ಪಂಚಾಯಿತಿಯಲ್ಲಿ ಅಧ್ಯಕ್ಷರಾಗಿ ಗೆದ್ದಂತಹ ಶ್ರೀಮತಿ ಕಲಾವತಿ ಮೂರ್ತಿಕುಮಾರ್ ಅವರು ಈ ದಿನ ಕಚೇರಿ ಪೂಜೆ ಇಟ್ಕೊಂಡಿದ್ದಾರೆ. ಅವರು ಈ ಕಚೇರಿ ಪೂಜೆ ಮುಖೇನ ಸರ್ಜಾಪುರದ ಅಭಿವೃದ್ಧಿಗೆ ಎಲ್ಲ ಸದಸ್ಯರನ್ನ ಒಳಗೊಂಡು ಅಭಿವೃದ್ಧಿ ಕಡೆ ಗಮನ ಹರಿಸ್ತಾರೆ. ಅವ್ರಿಗೆಲ್ಲ ರೀತಿಯಲ್ಲೂ ಭಗವಂತ ಆರೋಗ್ಯ ಐಶ್ವರ್ಯ ಕೊಟ್ಟು ಊರಿನ ಅಭಿವೃದ್ಧಿಗೆ ಶಕ್ತಿ ಕೊಡಲಿ ಅಂತೇಳಿ ನಾನು ಅವರಿಗೆ ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. 2025 ಸಾಲಿನ ಅಧ್ಯಕ್ಷರ ಒಂದು ಎಲೆಕ್ಷನ್ ನಡೀತು ಈ ತಿಂಗಳು. ಆ ಒಂದು ಸಂದರ್ಭದಲ್ಲಿ ನಮ್ಮ ಕಲಾವತಿ ಮೂರ್ತಿಕುಮಾರ್ ಅವರು 20 ಮತಗಳಿಂದ ಜಯಶೀಲರಾಗಿದ್ದಾರೆ. ಮತ್ತು ನಮ್ಮ ಮಂಜು ಸರ್ಜಾ ಅವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಇವರಿಬ್ಬರಿಗೂ ಶುಭಾಶಯಗಳು ತಿಳಿಸುತ್ತೇನೆ. ಧನ್ಯವಾದಗಳು. ಅವರ ಮಿಸ್ಸಸ್ಸು ಕಲಾವತಿ ಮೇಡಮ್ನವರು ಇವತ್ತು ಗ್ರಾಮ ಪಂಚಾಯತಿ ನೂತನ ಅಧ್ಯಕ್ಷರಾಗಿ ಅಧಿಕಾರ ಸ್ವೀಕರಿಸಿದ್ದಾರೆ. ಅವ್ರಿಗೆ ಬಾಬಾ ಸಾಹೇಬರು ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಈ ಶಕ್ತಿ ಬಳಸ್ಕೊಂಡು ಸರ್ಜಾಪುರದಲ್ಲಿ ಒಳ್ಳೆ ಎಲ್ಲ ವಾರ್ಡ್ಗಳನ್ನು ಎಲ್ಲರನ್ನೂ ಸಮಾನತೆಗೆ ನೋಡಿಕೊಂಡು ನಮ್ಮ ಎಲ್ಲ ಅಭಿವೃದ್ಧಿ ಕೆಲಸಗಳು ಮಾಡಬೇಕಂತ ಅವರಲ್ಲಿ ಕೋರ್ಕೊಳ್ತಾ ಒಳ್ಳೆ ಅಧಿಕಾರ ಅನುಭವಿಸಲಿ ಅಂತ ನಾನು ಬಯಸ್ತಾ ಇದ್ದೇನೆ. ಜೈ ಭೀಮ್. 25-26ನೇ ಸಾಲಿನ ಸರ್ಜಾಪುರ ಗ್ರಾಮ ಪಂಚಾಯತಿಗೆ ನೂತನವಾಗಿ ಅಧ್ಯಕ್ಷರಾದಂಥ ಕಲಾವತಿ ಮೂರ್ತಿಕುಮಾರ್ ಅವರಿಗೆ ಅಭಿನಂದನೆ ಸಲ್ಲಿಸ್ತೇನೆ. ಏನು ಸರ್ಜಾಪುರ ಗ್ರಾಮ ಪಂಚಾಯತಿಯಲ್ಲಿ ಈ ದಿನ ಪೂಜೆ ಇಟ್ಕೊಂಡಿದ್ರು ಅಧ್ಯಕ್ಷರು, ಎಲ್ಲರೂ ಗೌರವಾನ್ವಿತ ಗ್ರಾಮ ಪಂಚಾಯತ್ ಸದಸ್ಯರನ್ನ ಕರೆಸಿ ಎಲ್ಲ ಪೂಜೆ ಯಶಸ್ವಿ ಮಾಡಿದ್ದಾರೆ. ಅವರು ಒಳ್ಳೆ ಅಭಿವೃದ್ಧಿ ಮಾಡಿಕೊಂಡು ಪಂಚಾಯತಿನ ಒಳ್ಳೆ ರೀತಿಯಲ್ಲಿ ನಡೆಸ್ಕೊಂಡು ಒಂದು ಮಾದರಿಯಾಗಿ ಮಾಡಲಿ ಅಂತ ಹೇಳ್ತಾ ಅವ್ರಿಗೆ ಮತ್ತೊಮ್ಮೆ ಶುಭಾಶಯಗಳು ತಿಳಿಸ್ತೀನಿ.